ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಐಶ್ವರ್ಯ ಹಾಗೆ ಹರೀಶ್ ದಂಪತಿ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಈಗ ಜೈಲು ಪಾಲಾಗಿದ್ದಾರೆ. ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ದ ಜಡ್ಜ್, ದಂಪತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದ ಪೊಲೀಸರು, ಜಡ್ಜ್ ಮುಂದೆ ಹಾಜರುಪಡಿಸಿದ್ದ ಚಂದ್ರ ಲೇಔಟ್ ಠಾಣೆ ಪೊಲೀಸರು. ಬೆಂಗಳೂರಿನ ಕೋರಮಂಗಲದ ಎನ್ಜಿಬಿಯಲ್ಲಿ ಇರುವಂತಹ ನ್ಯಾಯಾಧೀಶರ ನಿವಾಸ, ನಾಳೆ ವಿಚಾರಣಾಧೀನ ಖೈದಿ ನಂಬರ್ ನೀಡಲಿರುವಂತಹ ಅಧಿಕಾರಿಗಳು. ಇವತ್ತು ಶನಿವಾರ, ನಾಳೆ ಭಾನುವಾರ ಇರೋದ್ರಿಂದಾಗಿ ಬೇಲ್ಗೆ ಅರ್ಜಿ ಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನು ಕಾನೂನಾತ್ಮಕ ಹೋರಾಟಗಳೇನಿದ್ರು ಕೂಡ ಇನ್ನು ಸೋಮವಾರದಿಂದ ಆರಂಭ ಆಗಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಈಗ ಜೈಲು ಪಾಲಾಗಿದ್ದಾರೆ ದಂಪತಿಗಳು. ನಾಳೆ ವಿಚಾರಣೆ ದಿನ ಖೈದಿ ನಂಬರನ್ನು ಕೂಡ ನೀಡಲಾಗುತ್ತೆ. ದಂಪತಿಗಳಿಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಾಗಿರುವಂಥದ್ದು, ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಮಾರು 9 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಿ ಅದಕ್ಕೆ ಹಣವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಐಶ್ವರ್ಯ ಹಾಗೆ ಹರೀಶ್ ದಂಪತಿ. ಇನ್ನು ಆರೋಪಿಗಳಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದಂತಹ ಜಡ್ಜ್, ದಂಪತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಪೊಲೀಸರು ಇವತ್ತು ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಂತಹ ಚಂದ್ರ ಲೇಔಟ್ ಠಾಣೆ ಪೊಲೀಸರು, ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವಂತಹ ಎನ್ಜಿಬಿಯಲ್ಲಿ ಇರುವಂತಹ ಜಡ್ಜ್ ನಿವಾಸ, ನ್ಯಾಯಾಧೀಶರ ನಿವಾಸಕ್ಕೆ ಅವ್ರನ್ನ ಕರ್ಕೊಂಡು ಹೋಗಲಾಗಿರುತ್ತೆ. ಅವರ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆ ಕಾರಣದಿಂದಾಗಿ ನೇರವಾಗಿ ಅವರನ್ನ ಕರ್ಕೊಂಡು ಹೋಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡಲಾಗಿರುವಂಥದ್ದು. ನಾಳೆ ಅವರಿಗೆ ವಿಚಾರಣೆ ದಿನ ಖೈದಿ ನಂಬರನ್ನು ನೀಡಲಾಗುತ್ತೆ. ಮುಂದಿನ ಕಾನೂನಾತ್ಮಕ ಹೋರಾಟಗಳೇನಿದ್ರು ಕೂಡ ಸೋಮವಾರದಿಂದ ಆರಂಭ ಆಗುತ್ತೆ. ಅಂದರೆ ಅವರು ಬೇಲ್ಗೆ ಅರ್ಜಿ ಹಾಕ್ಕೊಳ್ತಾರ, ಅದೆಲ್ಲ ಏನೇನು ಆಗುತ್ತೆ ಅದೆಲ್ಲವೂ ಕೂಡ ಸೋಮವಾರ. ಯಾಕಂದರೆ ನಾಳೆ ಭಾನುವಾರ ಇರೋದ್ರಿಂದಾಗಿ ಕೋರ್ಟ್ ಇರೋದಿಲ್ಲ, ಅದೇ ರೀತಿಯಾದಂಥ ಅರ್ಜಿ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಆ ಕಾರಣದಿಂದಾಗಿ ಇನ್ನು ಮುಂದಿನ ಹೋರಾಟಗಳೇನಿದ್ರು ಸೋಮವಾರದಿಂದ ಆರಂಭ ಆಗುತ್ತೆ.